16 ವೀಲ್ ಗಾಡಿ ಇದೆ. ಮೀಟರ್ ಹಿಂಗೈತಿ. ಉಳ್ಳಾಗಡ್ಡಿ ಲೋಡ್ ಇತ್ತು, ಬಟ್ ನೀವು ಉಳ್ಳಾಗಡ್ಡಿ ನೋಡಿ ನೋಡಿ ಬ್ಯಾಸರ ಆಗ್ಬಾರ್ದು ಅಂತೇಳಿ ಭತ್ತ ತುಂಬಕ್ ಬಂದಿನಿ ಟ್ರಿಪ್. ಅಷ್ಟು ಮಸ್ತ್ ಕಾಣತ್ತ ಸೂರ್ಯ ಅಲ್ಲಿ ಮ್ಯಾಲೆ ಸೂಪರ್ ನೋಡ್ರಿ. ಘಾಟ್ನ ಬ್ರೇಕ್ ಹತ್ತಲಾರ ಪರಿಸ್ಥಿತಿ ನೋಡ್ರಿ. ಇಲ್ಲಿ ಕೆಳಗೆ ನೋಡ್ರಿ, ಇಲ್ಲಿ ನೋಡ್ರಿ. ನಮಸ್ಕಾರ ಎಲ್ಲ ಸೌಕರ್ ಮಂದಿಗೆ. ಭತ್ತ ತುಂಬಕ್ ಹೊಂಟಿವಿ. ಆಗ ನಮ್ಮ ಊರಿಂದ MT ಬಂದಿ ನಾನು ಭತ್ತ ತುಂಬಕ್ಕ. ಭತ್ತ ಇಲ್ಲಿಂದ ತುಂಬ್ಕೊಂಡು ಗುಜರಾತ್ ಫಾಲೋ ಹೋಗ್ಬೇಕು. ಈ ಟ್ರಿಪ್ ಅಂತೂ 8 ದಿನದಾಗ 3 ಲಕ್ಷ ಹಾಕಿನಿ ಗಾಡಿಗೆ. ಗಾಡಿಗೆ ಕೆಲಸ ಇರಲಿಲ್ಲ. ಒಂದು 8 ಟೈರ್ ಹಾಕಿದೆ, ಅಲ್ಲೇ 2,10,000 ಹೋಯ್ತು. ಲೆಕ್ಕ ಮಾಡಿಲ್ಲ, 2 ಲಕ್ಷ ಸಮಥಿಂಗ್ ಆಗೈತಿ ಬಿಲ್ಲ. ಮತ್ತೆ ಪಂಪು ಪಾಠ ಕೆಲಸ, ಸಣ್ಣ ಪುಟ್ಟ ಕೆಲಸ 1 ಲಕ್ಷ ಖರ್ಚಾಯ್ತು. ಒಟ್ಟು ಟೋಟಲ್ 3 ಲಕ್ಷ ಆಗೈತಿ. ಇದು ಫಸ್ಟ್ ಟ್ರಿಪ್ 3 ಲಕ್ಷ ಹಾಕೊಂಡು ಹೊಂಟೀನಿ. 8 ಟೈರ್ ಹೊಸದಾಗ್ತ, ಇನ್ನೊಂದು 6 ಟೈರ್ ಹಳಿ ಹೋದಾವ, ಅವನು ಹಾಕ್ಬೇಕು. ಬರ್ರಿ ಭತ್ತ ತುಂಬಾ ಕರ್ಕೊಂಡು ಹೊಂಟೀನಿ. ಮತ್ತು ಉಳ್ಳಾಗಡ್ಡಿ ಲೋಡ್ ಇತ್ತು, ಬಟ್ ನೀವು ಉಳ್ಳಾಗಡ್ಡಿ ನೋಡಿ ನೋಡಿ ಬ್ಯಾಸರ ಆಗ್ಬಾರ್ದು ಅಂತೇಳಿ ಭತ್ತ ತುಂಬಕ್ ಬಂದಿನಿ ಟ್ರಿಪ್. ಒಬ್ಬನೇ ಹೊಂಟೀನಿ, ಯಾರೊಬ್ರು ದಿಕ್ಕಿಲ್ಲ, ನೋಡ್ಬೋದು. ಹೋದ ಶನಿವಾರ ನಿಂತ ಗಾಡಿ ನೆನ್ನೆ ಶನಿವಾರದವರೆಗೂ ಗಾಡಿ ಕೆಲಸ ಆಯ್ತು. ಕೆಲಸ ಅಂದ್ರೆ ಗಾಡಿದು ಪಂಪ್ ಬಿಚ್ಚಿದ್ವಿ. ಪಂಪ ನೌಸಲ್ಲ ಸ್ವಲ್ಪ ಮೈಲೇಜ್ ಕಮ್ಮಿ ಆಗಿದ್ದಕ್ಕೆ ಪಂಪ್ ಕೆಲಸ ಮಾಡಿಕೊಂಡು ಮತ್ತು ಪಾಠ ಸೆಟ್ ಎಲ್ಲ ಕೆಲಸ ಮಾಡಿಸಿದ್ವಿ. ಎಕ್ಸ್ಟ್ರಾ ಪಾಠ ಹಾಕಿಸಿ ಪಾಠ ಕೊಡಿಸಿದ್ವಿ. ನಮ್ಮ ಕಡೆ ಅಂತೂ ಪಾಠ ಅಂತೀವಿ, ಒಂದೊಂದು ಕಡೆ ಬ್ಲೇಡ್ ಅಂತಾರ, ಬೆಂಗಳೂರು ಕಡೆ ಎಲ್ಲ. ಕೆಲಸ ಮಾಡಿಕೊಂಡು ಹೊಂಟೀವಿ. ಮತ್ತೆ ಒಂದು 8 ಹೊಸ ಟೈರ್ ಹಾಕಿದೆ. ಟೈರ್ದೊಂದು ಪ್ರಾಬ್ಲಮ್ ಆಗಿತ್ತು. ಹೊಡೆದು ವಿಡಿಯೋದ ನೋಡಿರ್ಬೋದು. ಮುಂದ್ಗಡೆ ಎಲ್ಲ ಟ್ಯೂಬ್ಲೆಸ್ ಟೈರ್ ಇತ್ತು ನನ್ನ ಗಾಡಿಗೆ. ಟ್ಯೂಬ್ಲೆಸ್ ಟೈರ್ ಇನ್ನೊಂದು ನಮ್ಮ ಗಾಡಿಗೆ 8 ದಿನ ಈ ಗಾಡಿ ಸ್ಟಾಪ್ ಇತ್ತಲ್ಲ, ಇನ್ನೊಂದು ಗಾಡಿಗೆ ಹಾಕಿದ್ವಿ ಅವನ್ನ. ಇನ್ನೊಂದು ಗಾಡಿಗೆ ಹಾಕಿ ಗಾಡಿಗೆ ಹೊಸ ಟೈರ್ ಹಾಕಿದೆ. 8 ಹೊಸ ಟೈರು. ಆಯ್ತು ಅಲ್ಲಿಂದ ಬರ್ಕೊಡ್ದನ. ಅಲ್ಲಿಂದ ಬಂದಿನಿ ಈಗ ಸುರ್ಪುರ್. ಅಲ್ಲಿಂದ 180 ಕಿಲೋಮೀಟ್ರ್ ಇತ್ತು ನನಗೆ. ಬಂದಿನಿ. ಇನ್ನೊಂದು 5-6 ಕಿಲೋಮೀಟ್ರ್ ಐತಿ ಪಾಯಿಂಟ್. ನಂದ್ರೆ ನಮ್ದು ಇನ್ನೊಂದು ಗಾಡಿ 16 ವೀಲ್ ಲೋಡ್ ಆಗತೈತಿ. ನಮ್ಮ ಫ್ರೆಂಡ್ ಗಾಡಿ ಬಂದು ಹೋಗಿ ನಿಂತಾರ. ಅವ್ರು ರಾತ್ರಿ ಬೆಳಗ್ಗೆಯಿಂದ ಬಿಟ್ಟರೆ, ನಾನು ಬಾಗಲಕೋಟೆಯಿಂದ ಬಿಟ್ಟೆ. ನೋಡ್ಬೋದು ಇಲ್ಲಿ ರೋಡ್ ಮ್ಯಾಗ ಹಾಕ್ಯಾರ ನೋಡ್ರಿ. ಎಲ್ಲ ಭತ್ತನೇ ಇದೆ. ಇನ್ನಿದು ಮಷಿನ್ ಹೋಗಿ ಅಕ್ಕಿ ಆಗುತ್ತೆ. ಗೊತ್ತಿಲ್ಲ ಅಂತ ಹೇಳಕತ್ತಿಲ್ಲ, ನನಗೆ ಗೊತ್ತಿರೋದು ಅಷ್ಟೇ ಹೇಳಕತ್ತೀನಿ, ನಿಮಗೆ ಗೊತ್ತಿಲ್ಲ ಅಂತಲ್ಲ. ನೀವು ಅನ್ಬೇಡ್ರಿ, ನಮ್ಗೇನು ಗೊತ್ತಾಗಿಲ್ಲ ನಾ ಭತ್ತ ಹೋಗಿ ಅಕ್ಕಿ ಆಗುತ್ತೆ ಅಂತೇಳಿ. ನೋಡ್ರಿ ಸೂರ್ಯ ಎಷ್ಟು ಮಸ್ತ್ ಕಾಣತ್ತಂತ ಸೂರ್ಯ ಇಲ್ಲಿ ಮ್ಯಾಲೆ. ಸೂಪರ್ ನೋಡ್ರಿ ಸೂರ್ಯ ಎಷ್ಟು ಮಸ್ತ್ ಅದ ನೋಡಿ. ನೋಡ್ಬೋದು ನೀವು. ಇವು ಭತ್ತದ ಮಷಿನ್, ಭತ್ತ ಕಟಾವು ಮಾಡೋ ಮಷಿನ್ ತಮಿಳ್ನಾಡಿಂದ ಬಂದಿರ್ತಾರೆ ಇವರು. ನೋಡ್ರಿ ಇಲ್ಲೆಲ್ಲ ಎಷ್ಟು ಮಸ್ತ್ ಸನ್ರೈಸ್ ಐತಿ. ಎಲ್ಲ ಹೊಲ ಭತ್ತ ಹಾಕ್ಯಾರ. ಇದು ನೋಡ್ರಿ ಮಷಿನ್. ಗಡಿಗೂ ಭತ್ತ ತುಂಬು ಪಾಯಿಂಟಿಗೆ ಬಂದ್ವಿ. ಸುರ್ಪುರ್ ಹೇಳಿದ್ರು ನಮ್ಗೆ. ಸುರ್ಪುರ್ ಅಂತ ಮತ್ತೆ ಯಾದಗಿರಿ ಕರ್ಕೊಂಬಂದ್ರು. ನೋಡ್ಬೋದು ಇಲ್ಲಿ ಭತ್ತ ಒಂದೇ ಟೈಮ್. ಇಲ್ಲಿ ಅಲ್ಲಿ 4 ಗಾಡಿ ನಿಂತಾವೆ, ನಮ್ಮ 2 ಗಾಡಿ. ನೋಡ್ಬೋದು ಭತ್ತ ತುಂಬ ಆತರ ಎಲ್ಲರೂ. ಇದು ನಮ್ದು ಇನ್ನೊಂದು ಗಾಡಿ, ನಮ್ಮ ಫ್ರೆಂಡ್ ಗಾಡಿ. ನಂದಂದ್ರೆ ಈಗ ನಂದಲ್ಲ. BS6 16 ವೀಲ್ ಗಾಡಿ ಇದೆ. ನೋಡ್ಬೋದು ಇದ್ರ ಮೀಟ್ರ್ ಹಿಂಗೈತಿ. ಈ ಗಾಡಿ ಇಷ್ಟು ಲೋಡ್ ಮಾಡ್ಯಾರ. ಈಗ ಇನ್ನೊಂದು ಗಾಡಿ ನಮ್ಮ ಗಾಡಿ ಹಚ್ಚಾರ. ಅಂದ್ರೆ ಈ ಗಾಡಿಯಲ್ಲಿ ಮಟ್ಟ ಬರಲ್ಲ, ಅದು ಬೇರೆ ಇಟ್ಟು ಸಲಾಮಲ್ಲಿ ಹಾಕಿದ್ರೆ. ನೋಡಿ ನೀವು ಭತ್ತದ ರಾಶಿನ ನಡೆದತ್ತಿಲ್ಲ ಪೂರ್ತಿ. ಅಲ್ಲಿ ನೋಡ್ರಿ ಈಗ 2 ಗಾಡಿ ಲೋಡಾಗಿ ಹೋದು. ಇನ್ನೂ ಇಷ್ಟೆಲ್ಲ ಐತಿಲ್ಲ ಭತ್ತ ತೋರಿಸ್ತೇನೆ. ನಮ್ಮ ಕಡೆ ಜನ ನೋಡ್ರಂಗಿಲ್ಲ, ಬೇರೆದವ್ರು ನೋಡಿರ್ತಾರೆ ಎಷ್ಟೋ ಜನ. ನಮ್ಮ ಲೇಬರ್ ಇವರು 9 ಜನ ಅದಾರ. 2 ಗಾಡಿ ಲೋಡ್ ಮಾಡತ್ತಾರ. ಒಂದು 31 ಟನ್, ಇದೊಂದು 35 ಟನ್. ಟೈಮ್ ಈಗ 5:33 ಆತ. ಇನ್ನು ಈ ಗಾಡಿ ಇನ್ನೂ ಸ್ವಲ್ಪ ಲೋಡ್ ಆತತ್ತೆ. ಇನ್ನೊಂದು 3 ರೇಟ್ ಆದ್ರೆ ಆತಿದ್ರದ್ದು. ಅದೊಂದು ಗಾಡಿ ಲೋಡ್ ನಿಂತತಿ ನೋಡ್ರಿ. ಇನ್ನೂ ಎಷ್ಟು ಭತ್ತ ಐತೆ.
ಇವತ್ತು 6 ಗಾಡಿ ಲೋಡ್ ಆಗ್ಯಾವಿಲ್ಲ, ಅಷ್ಟಾದ್ರೂ ಇನ್ನೂ ಇಷ್ಟು ಮಟ್ಟ ರೈತರು ಇವೇನು ಮತ್ತು ಬೇರೆ ಪಾರ್ಟಿ ಮಾಡಲ್ಲ. ಇವು ನಿನ್ನೆ ಹಾಕಿರೋ ಹೊಸ ಟೈರ್, ಇದು ಒಂದು ಆ ಕಡೆದು ಈ ಕಡೆದು, ಇವು 4 ಟೈರ್ ಮತ್ತು ಇವು 4 ಟೈರ್, ಟೋಟಲ್ 8 ಟೈರ್ ನಿನ್ನೆ ಹಾಕಿದ್ದೆ. ಅಲ್ಲಿಂದ ಟೈರ್ ಹಾಕೊಂಡು ಒಂದು 200 ಕಿಲೋಮೀಟ್ರ್ ಮುಂದೆ ಬಂದು ಲೋಡ್ ಮಾಡಿದ್ವಿ ಗಾಡಿ. ನೋಡ್ಬೋದು 8 ದಿನ ಗಾಡಿ ನಿಂದ್ರಿಸಿವಿ. ಟೈಮಿಗೆ 12 ಗಂಟೆ ಹಾಕಿ ಬಂತು. ಈಗ ನಾವು ಟಪ್ಪಲ್ ಕೊಟ್ರೆ ಎರಡು ಗಾಡಿ ಬಂದು ಡೀಸೆಲ್ ಹಾಕೊಂಡ್ವಿ. ಇಲ್ಲೇ ಸುರ್ಪುರ ಹಾಕೊಂಡು ಏನು ಬಿಡ್ಬೇಕು ಇಲ್ಲಿಂದ. ये पट्टी ऐसे करना था ना, ये ऐसे क्यों उल्टी क्यों लगा रहे? वो मालूम नहीं मुझे। गलत काम कर दिया यार, ये काम ये गलत समझ रहा है। इसको रिप्ट मारना था यार, जैसे वो रिप्ट लगाने से। जैसे या तो भूल गया होगा या दिमाग में निकले हुए। वो लड़के लोग किया होगा वैसा। हाँ, ये चालू काम कर दिया। ये देखिए ऐसा, जैसे ये सही है, ऐसे वो रिप्ट मारना था। नहीं, वो मैं देखा ही नहीं है अभी तक। भाई वो पट्टी वो चालू वाला काम है। हाँ, करवा लेना वो। ये जैसे ये काम हो रहा ना, ये सही हो रहा था। पल्ली साड़ी सही है। ಈಗ ಮಹಾರಾಷ್ಟ್ರ ಟೆಂಬೂರ್ನಾಗ ಇದೀವಿ. ಮೊನ್ನೆ ಪಾಠ ಕೆಲಸ ಮಾಡ್ಸ್ಕೊಂಡ್ ಬಂದಿವಲ್ಲ, ಅಲ್ಲಿಂದ ಪೂರ ಕ್ಲ್ಯಾಂಪ್ ಬಿಗಿಸ್ಬೇಕವನ್ನ ಒಂದು ಸಾರಿ ಬಿಗಿಸ್ಕೊಂಡ್ ಬಂದಿವಿ. ಇವ್ರು ರಾಜಸ್ಥಾನ ಮಿಸ್ತ್ರಿ ಇವ್ರ ನಾವು ಇಲ್ಲಿ ಏನಾರ ಬಂದ್ರೆ ವರ್ಕ್ ಮಾಡಿಸೋದು. जब बैंड मार रहे तो बैंड मारने का मतलब क्या हुआ यार? बैंड मार रहे तो उसका मतलब क्या हो? सही काम करो ना, जिस तरीके से होता। अरे गाड़ी के पास नहीं था, मैंने देखा ही नहीं है अभी. ये सही है ना ये? ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಾವೀಗ ಘಾಟ್ನಾಗ ಇದೀವಿ, ಧರಂಪುರ ಘಾಟ್ನಾಗ. ನೋಡ್ಬೋದು ರೋಡ್ ಎಷ್ಟು ಕೆಟ್ಟೋಗೈತಿ. ಅಲ್ಲೇ ಇಲ್ಲಿ ಅದು ವಿಡಿಯೋ ಮಾಡಲಿಲ್ಲ, ಡೈರೆಕ್ಟ್ ನಡು ಅಲ್ಲೊಂದು ಇಲ್ಲೊಂದು ವಿಡಿಯೋ ಮಾಡತ್ತೆ. ನಿನ್ನೆ ಮಧ್ಯಾಹ್ನ ಬಂದ್ವಿ. ನಿನ್ನೆ ಲೇಬರ್ ಲಾಕ್ ಖಾಲಿ ಮಾಡ್ಕೊಳ್ಳಿಲ್ಲ, ಈಗ ಖಾಲಿ ಮಾಡಕತ್ತಾರೆ. ಇನ್ನೊಂದು ಗಾಡಿ ಬಾವ್ಲ ತುಂಬಿಟ್ಟು ಅದು ಖಾಲಿ ಮಾಡಕ್ಕೆ ಹೋಗೈತಿ. ಲೋಡ್ ಖಾಲಿ ಹಾಕಿ ಬಂತು ಒಂದು. ಇನ್ನೊಂದು ಗಾಡಿ ಬೆಳಗ್ಗೆ ಬಂದಿತ್ತು, ಅದು 3ನೇ ಗಾಡಿ 4ನೇ ಗಾಡಿ ಆಗಿತ್ತು. ಆದರೂ ಅದು ಮಾಲ್ ಒಂದಾಯ್ತಂತೆ, ಅದನ್ನ ಹಚ್ಕೊಂಡ್ರೆ. ಇದೊಂದು ಈಗ ಬತ್ತು 16 ವೀಲ್. ಇದು ನಮ್ಮ ಬಾಗಲಕೋಟೆ ಪಾಸಿಂಗ್ ಗಾಡಿ, ಎಲ್ಲಿದೆ ಗೊತ್ತಿಲ್ಲ. ಅದು ಮುಂದಿನೊಂದು AP ಆಂಧ್ರ ಪ್ರದೇಶ್ ಗಾಡಿ. ಇದೊಂದು ನಮ್ಮ ಕಲಾದಗಿ ಗಾಡಿ. 5 ಗಾಡಿ ಬಂದವು. ನಿನ್ನೆ ನಾ ಬಂದಾಗಂತೂ ಒಂದು ಗಾಡಿ ಇರಲಿಲ್ಲ. ನೋಡ್ಬೋದು ಇಲ್ಲೊಂದು ನಮ್ದು ಇನ್ನೊಂದು ಗಾಡಿ ಇಲ್ಲಿ ಖಾಲಿ ಆಗ್ತೈತಿ. ಟೈಮ್ ಈಗ 9:50. ನಾವೀಗ ಗುಜರಾತ್ ಬಾವ್ಲಾದಾಗ ನಿರ್ಮಾ ಫ್ಯಾಕ್ಟ್ರಿ ಒಳಗೆ ಸೋಪ್ ಲೋಡ್ ಮಾಡಕ್ಕೆ ಬಂದೀವಿ. ಇದೇನು ಕಾಣಕತ್ತೈತಿ ಮುಂದೆ, ಇದು ನೀವು ಡೈಲಿ ಯೂಸ್ ಮಾಡೋ, ಮನ್ಯಾಗ ಎಲ್ಲರೂ ಯೂಸ್ ಮಾಡೋದ ನಿರ್ಮಾ ಸೋಪ್. ಇದು ನಿರ್ಮಾ ಸೋಪು ಇಲ್ಲಿ ಗುಜರಾತ್ನಾಗ ಇಲ್ಲೊಂದು ಮತ್ತು ಇನ್ನೊಂದು ವಡೋದರದಾಗ ಒಂದು ಫ್ಯಾಕ್ಟ್ರಿ ಐತಿ. ಇಲ್ಲಿ ಮುಂದೊಂದು ಊರು ನೆನಪಾಗ್ತಿಲ್ಲ. ನಮ್ದು ಇನ್ನೊಂದು ಗಾಡಿ ಅಲ್ಲಿ ಲೋಡ್ ಆಗ್ತೈತಿ. ಇದೇನು ಕಾಣತೈತಿ ಈಗ ಗಾಡಿ ಲೋಡ್ ಆಗ್ತದೆ, ಅದರಿಂದ ನಮ್ಮ ಗಾಡಿ ಲೋಡ್ ಮಾಡ್ತಾರೆ. ಈಗ ನಾವು ಒಂದು ಕಡೆ ಇಲ್ಲಿ 4 ನಂಬರ್ದಾಗ ಹೋಗಿ ಒಂದು 15 ಟನ್ ಪೌಡರ್ ಲೋಡ್ ಮಾಡ್ಕೊಂಡು ಬಂದೀವಿ. ಅಂದ್ರೆ ವಾಷಿಂಗ್ ಪೌಡ್ರ್ ಬರ್ತಲ್ಲ ಅದು. ಈಗ ಸೋಪ್ ಲೋಡ್ ಮಾಡಕ್ಕೆ ಬಂದೀವಿ. ಇಲ್ಲೇ ಪೌಡ್ರ್ ಲೋಡ್ ಆತ. ಈಗೇನು ಸಾಬೂನು ಲೋಡ್ ಮಾಡ್ಬೇಕಿನ್ನ. ಟೈಮಿಗೆ 10:47 ಆತ. ಇನ್ನೂವರೆಗೂ ಇಲ್ಲೇ ಅದೀವಿ. ಈಗ ಗಾಡಿ ಲೋಡ್ ಆತ ನಂದು. ಅಲ್ಲಿ ಹಮಾಲ್ರಿಗೆ ಅಮೌಂಟ್ ಕೊಡಕ್ಕೆ ಹೋಗಿದ್ದೆ. ಇಲ್ಲಿ ಕ್ಯಾಶೇ ಬೇಕಂತಾರೆ. ಫೋನ್ಪೇ ಇದ್ರೆ ಫೋನ್ಪೇ ಕೆಟ್ಟ ಕಿರಿಕಿರಿ ಮಾಡ್ತಾರೆ. ನೋಡಕತ್ತೀರಿ ನೀವು ಎಲ್ಲ ಸಾಬೂನು. ಇದು ಪೌಡ್ರದ್ದು ಆ ಕಡೆ ಐತಿ ಗೋಡೌನ್. ಇದು ಸಾಬೂನು ಗೋಡೌನ್. ಅಲ್ಲಿ ನೋಡ್ಬೋದು ನೀವು ನಮ್ಮ ಗಾಡಿ. ಇನ್ನು 2 ಸರಿ ಎಣಿಸ್ಬೇಕು ಅವ್ರು. 2 ಸರಿ ಎಣಿಸಿ ನಮ್ಗೆ ಯಾವ ಬಿಲ್ ಕೊಡ್ತಾರೋ, ನಾವು ಯಾವ ಹೊರಗಡೆ ಹೋಗ್ಬೇಕು. ಸಾಕಾಗಿ ಹೋಗ್ಬಿಟ್ಟತ್ ನಾವು ಹತ್ರ. ಈ ಟೈಮ್ದಾಗ ಬಿಟ್ರೆ ನಾವು ಯಾವಾಗ ಹೋಗ್ಬೇಕು? ನೋಡ್ರಿ ಘಾಟ್ನಾಗ ಬ್ರೇಕ್ ಹತ್ತಲಾರ ಪರಿಸ್ಥಿತಿ ನೋಡ್ರಿ. ಇಲ್ಲಿ ಕೆಳಗೆ ನೋಡ್ರಿ